ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಸೊ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಲಿ, ಸೊ ಏನೋ ಒಂದು ಸ್ವಂತ ಮಾಡ್ಬೇಕನ್ನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ ಎಷ್ಟೋ ವ್ಯಕ್ತಿಗಳು ಸೊ ಯಾರೋ ಒಬ್ರ ಹೇಳಿದ್ರಂತ ಅದ್ರ ಬಗ್ಗೆ ರಿಸರ್ಚ್ ಮಾಡ್ದ, ಅದ್ರ ಬಗ್ಗೆ ತಿಳ್ಕೊಳ್ದೇನ ಸೊ ಅವ್ರು ಹೇಳಿದ್ದ ಕೇಳಿ ಬರೀ ಅಲ್ಲಿ ಬರುವಂತಹ ಲಾಭಾಂಶ ಇಷ್ಟ ಐತಿ ಅಂತೇಳಿ ತಿಳ್ಕೊಂಡ ಎಷ್ಟೋ ಜನ ಬಿಸ್ನೆಸ್ ಮಾಡಿದವರಾಗಿರ್ಬೋದು, ಎಷ್ಟೋ ಜನ ಸ್ವಂತ ಉದ್ಯೋಗ ಈ ಒಂದು ತೊಡ್ಕೊಂಡಿರೋರು ಯಾರಾಗಿರ್ಬೋದು. ಸೊ ಅದರಲ್ಲಿ ಸಕ್ಸಸ್ ಕಾಣೋರು ಏನೈತಲ್ಲ ಸ್ವಲ್ಪ ಕಡಿಮೆ ಜನ ನನ್ನ. ಯಾಕಂತಂದ್ರ ಅದ್ರೊಳಗೆ ಯಾರು ಡೀಟೇಲ್ಡ್ ಆಗಿ ತಿಳ್ಕೊಂಡು ಸೊ ಯಾರು ಅದ್ರ ಬಗ್ಗೆ ಅನುಭವ ತಗೊಂಡು ಒಂದು ಕೆಲಸನ ಮಾಡ್ತಾರಲ್ಲ, ಸೊ ಅವ್ರು ಸಕ್ಸಸ್ ಆಗಿರ್ತಾರ. ಸೊ ಎಲ್ಲಾರು ಬಂದ ತಕ್ಷಣ ಏನೋ ಒಂದ್ ಮಾಡಿದ ತಕ್ಷಣ ನಾನು ಕೋಟಿ ಗಂಟ್ಲೆ ಆಗ್ತೀನಿ, ನಾನು ಲಕ್ಷಾಧಿಪತಿ ಆಗ್ತೀನಿ ಅಂತಂದ್ರ ಅದೆಲ್ಲ ಸುಳ್ಳು ಕಲ್ಪನೆಗಳು. ಯಾಕಂತಂದ್ರ ಸೊ ಇರ್ಬೋದು, ಬರ್ತಿರ್ಬೋದು, ಆದ್ರೆ ಹೆಂಗೈತಿ ಅವ್ರ ಅಷ್ಟು ಎಫರ್ಟ್ ಹಾಕಿರ್ತಾರ, ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರ, ಯಾವ್ಯಾವ ಟೈಮ್ಗೆ ಅವ್ರಿಗೆ ಏನೇನ್ ಕೊಡ್ಬೇಕು ಅಂತ ಅನ್ನೋದನ್ನ ತಿಳ್ಕೊಂಡಿರ್ತಾರ. ಸೊ ಏನಿದು ಯಾವ್ಯಾವ ಟೈಮ್ಗೆ ಏನ್ ಹೇಳತನಪ್ಪ ಅಂತಂತ ನೀವೆಲ್ಲ ಅನ್ಕೊಳ್ತಿರ್ಬೋದು. ಸೊ ಈಗ ನಾವು ನೋಡೋಣ ಬನ್ನಿ. ಎಲ್ಲಾರು ಏನ್ ಹೇಳ್ತಿರ್ತಾರ, ಸೊ ಗೋಟ್ ಫಾರ್ಮ್, ಒಂದ್ ಎಕ್ಸಾಂಪಲ್ ಗೋಟ್ ಫಾರ್ಮ್, ನಾನು ಆ ಫಾರ್ಮ್ ಮಾಡಿದೀನಿ, ಕೋಳಿ ಫಾರ್ಮ್ ಮಾಡಿದೀನಿ. ಸೊ ಯಾವ್ದೇ ಒಂದು ಫಾರ್ಮ್ ಮಾಡಿದಾಗ ಎಲ್ಲರೂ ಏನ್ ಅನ್ಕೋತಾರ, ಒಂದ್ ಫಾರ್ಮ್ ಮಾಡಿದ್ರ ಅಂದ್ರೆ 10 ಲಕ್ಷ ಹಾಕಿದ್ರೆ 1 ಕೋಟಿ ಗೆಲ್ತಿರ, 1 ಕೋಟಿ ಬರ್ತೈತಿ. ಸೊ ಅಂದ್ರೆ ಬಿಸ್ನೆಸ್. ಸೊ 10 ಲಕ್ಷ ಹಾಕಿದ್ರೆ ಇಷ್ಟೊಂದು ಇದನ್ ಮಾಡ್ಬೋದು. ಸೊ ಎಲ್ಲರೂ ಬರೋ ಅದರಲ್ಲಿ ಇರೋ ಲಾಭಾಂಶ ಇಷ್ಟೊಂದು ಬರ್ತೈತಿ ಅಂತ ಹೇಳ್ತಾರ. ಸೊ ಬಟ್ ಅದಕ್ಕೆ ನಿಜವಾಗ್ಲೂ ಅದಕ್ಕೆ ಟೈಮ್ ಎಷ್ಟು ಕೊಡ್ಬೇಕು, ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು. ಸೊ ಒಬ್ಬ ವ್ಯಕ್ತಿ ಅದ್ರ ಜಾಗದಿಂದ ಬಿಟ್ಟು ಅಲ್ಗಾಡದಂತ ಅವಕ್ ಏನಾದ್ರೂ ಈಗೊಂದು ಫಾರ್ಮ್ ಮಾಡಿದೀನಿ ಅಂತಂದ್ರ ಅದಕ್ಕ ರೋಗಗಳು ಬರ್ತಿರ್ತಾವ, ಅದು ಬರಲ್ದಂಗ್ ನೋಡ್ಕೋಬೇಕು, ಅದಕ್ಕೆ ಔಷಧ ಕೊಡ್ಬೇಕು, ಟಾನಿಕ್ ಕೊಡ್ಬೇಕು, ಅದಕ್ಕೆ ಟೈಮ್ ಟು ಮೇವು ಹಾಕ್ಬೇಕು, ಕರೆಕ್ಟ್ ಆಗಿ ಅದಕ್ಕ ಫೀಡ್ ಕೊಡ್ಬೇಕು, ನೀರಿನ ವ್ಯವಸ್ಥೆಗಳೆಲ್ಲ ಕರೆಕ್ಟ್ ಆಗಿರ್ಬೇಕು. ಸೊ ಇಷ್ಟೆಲ್ಲಾ ಅನುಕೂಲತೆಗಳು ಮಾಡ್ಕೊಂಡು ಅವಕ್ಕೆ ಕರೆಕ್ಟ್ ಟೈಮ್ ಟು ಟೈಮ್ ಕೊಟ್ಟಾಗ ಮಾತ್ರ ಏನಿರ್ತೈತಲ್ಲ, ಸೊ ನಮಗ ಅದರ ಲಾಭಾಂಶ ಆಗಿರ್ಬೋದು, ಆ ಕೆಲಸದಲ್ಲಿ ನಾವು ಸಕ್ಸಸ್ ಅನ್ನ ಕಾಣ್ತಿರ್ತೀವಿ. ಸೊ ಯಾರೋ ಒಬ್ರ ಹೇಳಿದ ತಕ್ಷಣ ಬಂದವ್ರನ್ನ ನೀವು ಏನೋ ಹೇಳಿದಾರ ತಡಿ, ಸೊ ಇಷ್ಟು ಲಾಭ ಬರ್ತೈತೆ ತಂದಾರನ ಅದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಅದ್ರೊಳಗೆ ಒಂದ್ ಸ್ವಲ್ಪ ಡೆಪ್ತ್ ಆಗಿ ಡೀಟೇಲ್ ಆಗಿ ತಿಳ್ಕೊಳ್ರಿ. ಯಾಕಂತಂದ್ರೆ ನಾನು ಲಾಸ್ಟ್ ಒಂದು ಫಾರ್ಮಿಂಗ್ ಚಾಲೆಂಜ್ ಅಂತ ಹೇಳಿ ನಾನು ಮಾಡಿದ್ನಿ ಆಕ್ಚುಲಿ. ಸೊ ಮಾಡಿದಾಗ ಏನಾಯ್ತಂದ್ರ ಅದ ಯಾರೋ ಹೇಳಿದ್ರು ಅಥವಾ ಯಾರೋ ಮಾಡಿದ್ರು ಅಂತ ಹೇಳಿ ಮಾಡ್ಬೇಕಂತ ಏನ್ ಮಾಡಿರ್ಲಿಲ್ಲ. ಸೊ ಒಂದ್ ಫಾರ್ಮಿಂಗ್ ಚಾಲೆಂಜ್ ತಗೊಂಡ್ರೆ ಯಾವ ತರ ಆಗುತ್ತ ನೋಡ್ಬೇಕನ್ನು ಸೊ ಒಂದು ಎಕ್ಸ್ಪೀರಿಯನ್ಸ್ ಸಲುವಾಗಿ ನಾನ್ ಮಾಡ್ಬೇಕಂತ ಮಾಡಿದ್ನಿ. ಯಾಕಂತಂದ್ರೆ ಫಸ್ಟ್ ಟೈಮ್ ನಾನು ಹೊಲ್ದಾಗ ಮಾಡಿರ್ಲಿಲ್ಲ. ಸೊ ಹೊಲದಲ್ಲಿ ಕೆಲಸ ಮಾಡಿದ್ರೆ ಯಾವ ತರ ಆಗ್ತೈತಿ ಅಂತ ತಿಳ್ಕೊಳಕೋ ಸಲುವಾಗಿ ಸೊ ನಾನೊಂದು ಫಾರ್ಮಿಂಗ್ ಚಾಲೆಂಜ್ ಅನ್ನ ಮಾಡಿದ್ನಿ. ಅದ್ರೊಳಗ ಕಾಯಿಪಲ್ಲೆ ಹಲವಾರು ರೀತಿ ಅಂದ್ರೆ ಒಂದ್ 4-5-6 ರೀತಿಕ್ಕಿಂತ ಹೆಚ್ಚಿ ಸೊ ಕಾಯಿಪಲ್ಲೆ ಮಾಡ್ಬೇಕಂತೇಳಿ ಮಾಡಿದ್ನಿ. ಸೊ ಅದು ಕಾಯಿಪಲ್ಲೆ ಮಾಡಿದಾಗ ನನಗ್ ಏನ್ ತಿಳಿದಿತ್ತಂದ್ರ, ಸೊ ಕಾಯಿಪಲ್ಲೆ ಮಾಡಿದಾಗ ಸೊ ನಾವು ಹಾಕಿದ ಟೈಮ್ಗೆ ಕರೆಕ್ಟ್ ಆಗಿ ಅದಕ್ಕೆ ರೇಟ್ ಸಿಗ್ಲಿಲ್ಲ ಅಂತಂದ್ರೆ ಹೆಂಗ್ ಅನ್ಸ್ಬಿಡ್ತೈತಿ ಅಂತಂದ್ರ ಎಷ್ಟೆಲ್ಲಾ ಕಷ್ಟಪಟ್ಟು ನಾವು ಮಾಡಿದ್ವಲ್ಲ ಆಗ್ಲಿಲ್ಲ. ಸೊ ಒಂದೇ ಸರಿಗಂತೂ ಯಾವ್ದು ಆಗಂಗಿಲ್ಲ. ಬಟ್ ನಾವು ಹಾಕಿದ್ದಕ್ಕಿಂತನೂ ರಿಟರ್ನ್ಸ್ ಅದಕ್ಕೆ ಬರ್ಲಿಲ್ಲ ಅಂತಂದ್ರೆ ಹೆಂಗ್ ಅನ್ಸ್ಬಿಡ್ತೈತಿ ಅಂದ್ರೆ ಬೇಡ. ಸೊ ಅದಕ್ಕಾಗಿನೇ ಎಷ್ಟೋ ಜನ ಏನ್ ಮಾಡ್ತಿರ್ತಾರ, ಈ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಕೈ ಹಾಕೊಂಡ ಸೊ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಅದರಲ್ಲಿ ಕೈ ಸುಟ್ಕೊಂಡು ವಾಪಸ್ ಅವ್ರ ಮೇಲೆ ಏಳಕ್ ಆಗದೆ ಇರುವಷ್ಟು ಸಾಲನು, ಲೋನ್ಸು, EMI ಕಟ್ಟಕ್ ಆಗದ ಏನೇನೋ ಒಂದ್ ಮಾಡ್ಕೊಂಡಿರ್ತಾರ. ಸೊ ಆ ರೀತಿಯಾಗಿ ನೀವು ಯಾವ್ದೇ ಒಂದು ಬಿಸ್ನೆಸ್ ಮಾಡ, ನಾನೀಗ ಸೊ ಮಾಡಿದ್ವಿ ಅಂದ್ರೆ ಕಾಯಿಪಲ್ಲೆ ಮಾಡಿದ್ ನಂದು ಇಂಟೆನ್ಷನ್ ಏನಿತ್ತು, ಸೊ ಬಂದ್ರೆ ಒಂದು ಪ್ರಾಫಿಟ್ ಆಗತ್ತಾ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವ್ದೇ ಒಂದು ಪೀಕ್ ಅಥವಾ ನಾ ಯಾವ್ದೇ ಒಂದು ಬೆಳೆ ಮಾಡಿದ್ರ ಸೊ ಅದು ಒಂಥರ ಕಾಲ್ಗೈ ಅಂತ ನಮ್ ಕಡೆ ಎಲ್ಲ ಇದನ್ನ ಮಾಡ್ತಾರ. ಅಂದ್ರೆ ಒಂದ್ ಸ್ವಲ್ಪ ಬೆಳೆಗಳನ್ನ ಅವಾಗ ಬೇರೆ ಮಾಡ್ಕೊಂತಿದ್ರ ಸೊ ಹೊಲ ಫಲವತ್ತತೆಗೆ ಒಂದ್ ಸ್ವಲ್ಪ ಜಾಸ್ತಿ ಆಗ್ತೈತೆ ಅನ್ನೋ ಸಲುವಾಗಿ ಅದ್ರಲ್ಲೂ ನಾನು ಮಾಡಿದ್ದೇನಂತಂದ್ರ ಮೆಣಸಿನ ಗಿಡ, ಬದನೆ ಗಿಡ, ಟೊಮ್ಯಾಟೊ ಮೇನ್ ಸ್ಪೆಷಲಿ ಇವೆಲ್ಲ ಹೊಲಗಳಿಗೆ ಒಂದ್ ಸ್ವಲ್ಪ ಜಾಸ್ತಿ ಗೊಬ್ಬರ ಟೈಪ್ ಎಲ್ಲ ಉತ್ಪತ್ತಿ ಆಗ್ತೈತಿ ಅನ್ನೋ ಸಲುವಾಗಿ ನಾನು ಮಾಡಿದ್ನಿ. ಸೊ ಬಟ್ ನನಗೆ ಅದರಲ್ಲಿ ಅಂತೂ ಯಾವ್ದು ಪ್ರಾಫಿಟ್ ಆಗ್ಲಿಲ್ಲ. ಸೊ ಅಂದ್ರೆ ನಾನು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ನಲ್ಲ ಸೊ ಈಕ್ವಲೆಂಟ್ ಆಯ್ತು. ಬಟ್ ಅದಕ್ಕಿಂತ ಜಾಸ್ತಿ ಅಂತೂ ನನಗೇನೋ ಬರ್ಲಿಲ್ಲ. ಅಂತಂದ್ರೆ ಸೊ ಸಸಿ ತಂದಿದ್ದು ಮಾಡಿದ್ದು ಅದ್ರ ಖರ್ಚಿಗಿಂತ ಒಂದ್ ಸ್ವಲ್ಪ ಆಯ್ತು. ಬಟ್ ಅದನ್ನ ಬಿಟ್ರೆ ನನಗಂತೂ ಅದ್ರಲ್ಲಿ ಪ್ರಾಫಿಟ್ ಅಂತೂ ಏನೂ ಆಗ್ಲಿಲ್ಲ. ಅದರಲ್ಲಿ ಕಂಟಿನ್ಯೂ 3-4 ತಿಂಗಳು ಅಂದ್ರೆ ಸೊ ಅದ್ರ ಜೊತೆ ಬೇರೆ ಕೆಲಸ ಮಾಡ್ಕೊಂತ ಮಾಡಿದ್ರ ಓಕೆ. ಬಟ್ ಅದನ್ನ ಫುಲ್ ಟೈಮ್ ಮಾಡ್ತಾನೆ ಅಂತಂದ್ರೆ ಅದ್ರಲ್ಲಿ ನನಗೆ ಏನು ಪ್ರಾಫಿಟ್ ಅಂತ ಆಗ್ಲಿಲ್ಲ. ಸೊ ಅದಕ್ಕಾಗಿ ಹೊಲ್ದಾಗ ಏನ್ ಮಾಡ್ಬೇಕಲ್ಲ ಅದನ್ನ ಅಷ್ಟ ಮಾಡ್ಬೇಕಂತ ಅನಿಸ್ತು. ಯಾಕಂತಂದ್ರ ಅನ್ನ ಬೆಂದಿದಿಲ್ಲ ಅಂತ ನೋಡಕ ಪೂರಾ ಬೋಗಾಣಿನೇ ಎಲ್ಲ ಹಿಚ್ಕಾಡಿ ಹಿಂಗ ನೋಡ್ಬೇಕಂತೇನಿಲ್ಲ, ಅದ್ರಾಗ ಒಂದ್ ಕಾಳು ನೋಡ್ಬೇಕಂತಾರಲ್ಲ ಹಂಗ. ಸೊ ಅಂದ್ರೆ ನಮಗ್ ಯಾವ್ದನ್ ಮಾಡ್ಬೇಕ್ ಅನ್ಸುತ್ತೆ, ಎಲ್ಲಾನು ಮಾಡ್ಬೇಕ್ ಇಲ್ಲ ಅಂತಲ್ಲ. ಬಟ್ ಅದಕ್ಕೊಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ನಮ್ಮ ಎಷ್ಟೆಷ್ಟ ಅದಕ್ಕ ಟೈಮ್ ಕೊಡ್ಬೋದು ಅಥವಾ ಅದಕ್ಕೆ ಎಷ್ಟು ನಾವು ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗತೈತಿ ಅಂತ ಹೇಳಿ ತಿಳ್ಕೊಂಡು ಮಾಡಿದ ಅಂತಂದ್ರ ಸೊ ಅದಕ್ಕೂ ಒಂದ್ ರೀತಿಯಾದಂತ ಹೋಗ್ತಾ ಕ್ರಮೇಣವಾಗಿ ಬೆಳಿತಾ ಹೋಗೋಣ. ಯಾಕಂತಂದ್ರೆ ಒಮ್ಮೆ ನಾವು ದೊಡ್ಡವರಾಗ್ತು ಅಂತಂದ್ರೆ ಆಗಂಗಿಲ್ಲ. ಸೊ ಈಗೂ ಮತ್ ಅದಕ್ಕೆ ಹೊಲಕ್ಕ ಮತ್ ಈಗ ಒಂದ್ ಬೇರೆ ಎಲ್ಲ ಬೆಳೆ ಮಾಡ್ಬೇಕಂತ ಸೊ ಹಂಗಂತೇಳಿ ಹೊಲ್ದಾಗಿಂದ ಬಿಡ್ಬೇಕಂತಲ್ಲ, ಸೊ ಹೊಲ್ದಾಗಿಂದ ಮಾಡ್ತಾ ಇರ್ತೀವಿ. ಬಟ್
ಕಾಯಿಪಲ್ಲೆ ಇಂಟೆನ್ಷನ್ ಏನೈತಲ್ಲ, ಸೊ ನೋಡೋಣ. ಯಾಕಂತಂದ್ರೆ ಈಗ ಸದ್ಯಕ್ಕಂತೂ ಮಾಡತ್ತಿಲ್ಲ, ಈಗ ಬೇರೆ ಬೆಳೆಗಳೆಲ್ಲ ಮಾಡ್ತು. ಇದು ನನ್ನ ಅಭಿಪ್ರಾಯ, ನನ್ನ ಒಪಿನಿಯನ್. ಯಾಕಂತಂದ್ರೆ ನಾನು ಅದರಲ್ಲಿ ಏನೋ ಒಂದು ಮಾಡ್ಬೇಕಂತ ಮಾಡಕ್ ಹೋಗಿ ಈ ತರ ಆಗಿರ್ತಾವ. ಸೊ ಇನ್ನು ಆ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಯಾವ್ದು ಮಾಡಿಲ್ಲ. ಸೊ ಇತ್ತನಾದ್ಲೆ ಹೊಲ್ದಾಗ ಒಂದ್ ಸ್ವಲ್ಪ ಮಾಡ್ಬೇಕಂತ ಮಾಡಿದ್ನಿ. ಸೊ ನೀವ್ ಯಾರಾದ್ರು ಅಂದ್ರ ನಾನ್ ಈ ವಿಡಿಯೋ ಇಂಟೆನ್ಷನ್ ಏನಪ್ಪಾ ಆತಂದ್ರ, ಸೊ ಯಾರೋ ಒಬ್ರು ಬರ್ತಾರ ವಿಡಿಯೋದಾಗ ಅಂದ್ರ ಇಲ್ಲಿ ಹಿಂಗ ಹಾಕಿರೋ ಗೋಟ್ ಫಾರ್ಮ್ ಅಥವಾ ಒಂದು ಡೈರಿ ಫಾರ್ಮ್ ಅಂತ ತನ್ನಕಷ್ಟ ಈಸಿ. ಸೊ ನಾವು ಎರಡು ಆಕಳ ಅಥವಾ ಅಂದ್ರೆ ಎರಡು ಆಕಳನ ಸಾಕಿ ಅವಕ್ಕ ಮೇವು ಹೋಗುದು ಟೈಮ್ ಟು ಟೈಮ್. ಸೊ ಫಾರ್ಮಿಂಗ್ ಅಂತಂದ್ರ ಅಥವಾ ಡೈರಿ ಫಾರ್ಮ್ ಆಗಿರ್ಲಿ, ಗೋಟ್ ಫಾರ್ಮ್, ಇವೆಲ್ಲ ಯಾವ ತರ ಇರ್ತಾವ ಅಂತಂದ್ರ ಒಬ್ಬ ಮನುಷ್ಯ ಏನೈತಿಲ್ಲ ಕಂಟಿನ್ಯೂ ಆಗಿ ಅದ ಜಾಗ ಅಲ್ಲೇ ಇರ್ಬೇಕಾಗ್ತೈತಿ. ಯಾಕಂತಂದ್ರ ಅವ್ ಟೈಮ್ ಟು ಟೈಮ್ ನೀರ್, ಅದ ಹೇಳಿದ್ನಲ್ಲ ಫೀಡ್, ಇವನ್ನೆಲ್ಲ ಕೊಡ್ಬೇಕಾ. ಸೊ ಅವ್ನು ಎಲ್ಲಿ ಹೋಗ್ತಾನ ಅನ್ನಕ್ ಬರಂಗಿಲ್ಲ, ಬರ್ತಾನ ಅನ್ನಕ್ ಬರಂಗಿಲ್ಲ. ಸೊ ನಾವ್ ಏನ್ ಮಾಡ್ತೇವೆ ಎಲ್ಲ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಒಳಗೆ ಈ ತರ ರೆಸ್ಟ್ರಿಕ್ಟೆಡ್ ಬಿಸ್ನೆಸ್ ಒಳಗೆ ಎಲ್ಲಾರು ಫೇಲ್ ಆಗೋ ಕಾರಣ ಏನಂತಾರ, ಸೊ ಏನೋ ಒಂದು ಫಾರ್ಮ್ ಮಾಡಿರ್ತೀವಿ, ಅದಕ್ಕೆಲ್ಲ ಇದನ್ನ ಮಾಡಿರ್ತೀವಿ, ಮೇವು ತರ್ತೀವಿ, ಮಾಡ್ತೀವಿ, ಹಾಕ್ತಿರ್ತೀವಿ. ಸೊ ಅವನ್ನೆಲ್ಲ ಯಾರು ತರ್ತೀವಿ ನಾವು ಮಾಡುವಂತ ರೀತಿ, ನಮಗ ಅದಕ್ಕೆ ನಾವು ತಿಳ್ಕೊಂಡು ಮಾಡುವಂತ ರೀತಿ ಯಾರಿಗೋ ಒಬ್ರಿಗೆ ನಾವು ಕೆಲ್ಸಕ್ಕೆ ಹಚ್ಚಿ ಹೋಗ್ತೀವಿ ಅಂತಂದ್ರೆ ಅದು ಅಷ್ಟೊಂದು ಇದಾಗಂಗಿಲ್ಲ. ಯಾಕಂತಂದ್ರೆ ಅವನ್ನ ಕರೆಕ್ಟ್ ಆಗಿ ಮೇವ ಇದನ್ನ ನೀರ ಎಲ್ಲ ಮಾಡ್ಲಿಲ್ಲ ಅಂತಂದ್ರ ಸೊ ಕ್ರಮೇಣವಾಗಿ ಅದರಿಂದ ಹಾಲಿನ ಇದಾಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು ಎಲ್ಲ ಕಡಿಮೆ ಆಗ್ತಾ ಬರ್ತೈತಿ. ಸೊ ಅವಾಗ ಏನಾಗುತ್ತೆ, ಲಾಸ್ ಆಗ್ತೈತಿ. ಸೊ ಹಿಂಗಾಗಿ ಲಾಸ್ ಆಗೋಕ್ಕಿಂತ ಒಂದ್ ಸ್ವಲ್ಪ ವಿಚಾರ ಮಾಡಿ, ಸೊ ಫುಲ್ ಟೈಮ್ ನೀವು ಅದಕ್ಕೆ ಕೊಟ್ಟು ಮಾಡೋದ್ರಂದ್ರೆ ಯಾವ್ದೋ ಒಂದು ಬಿಸ್ನೆಸ್ ಆಗ್ಲಿ ಅದ್ರ 100% ಸಕ್ಸಸ್ ಸಿಗ್ತೈತಿ. ಸೊ ನಾವು ಅದ್ರ ಜೊತೆಗೆ ಮತ್ತೆ ಅಲ್ಲೊಂದು ಹೋಗ್ತೀನೋ, ಮತ್ತೊಂದ್ ಕೆಲಸ ಮಾಡ್ತಾನೋ, ಅಥವಾ ಒಂದ್ 4-5 ಟ್ರಿಪ್ ಅಡ್ಡಾಡಕ್ ಬರಕ್ ಹೋಗ್ತಾನ ಅಂತಂದ್ರ ಸೊ ಇಂಥವ್ ಕೆಲಸಗಳಿಗೆ ನಡೆಯಂಗಿಲ್ಲ. ಯಾಕಂತಂದ್ರ ಇಂಥ ಕೆಲಸ ಮಾಡುವಾಗ ನಾವು ಟ್ರಿಪ್ಪು, ಮೋಜು ಮಸ್ತಿಗಳನ್ನ ಅವನ್ನೆಲ್ಲ ಒಂದ್ ಸ್ವಲ್ಪ ಬದಿಗಿಡ್ಬೇಕಾಗ್ತೈತಿ. ಯಾಕಂತಂದ್ರ ಅದ್ರ ಟೈಮ್ಗೆ ಏನ್ ಕೊಟ್ಟು ನೀವು ಎಲ್ಲಿ ಬೇಕಲ್ಲಿ ಅಡ್ಡಾಡ್ರಿ, ಬಟ್ ಎಲ್ಲಿ ಬೇಕಲ್ಲಿ ಅಡ್ಡಾಡ್ರಂದ್ರ ಅವ್ ಮಾರ್ನಿಂಗ್ ಮತ್ತೆ ಸಾಯಂಕಾಲ ಕೆಲಸ ಅಂತೂ ಕಂಪಲ್ಸರಿ ಮಾಡಬೇಕ. ಸೊ ಅಂತ ಟೈಮ್ದಾಗ ನೀವು ಅಲ್ಲಿ ಇದ್ದು ಒಂದ್ ಮಾಡಬೇಕು. ಇಲ್ಪ ಅಂತಂದ್ರೆ ನಿಮ್ಗಂತ ಹಾನೆಸ್ಟ್ ಯಾರು ಕೆಲ್ಸಗಾರರ ಸಿಕ್ಕ್ರ ಮಾಡಿರಂತೂ ಓಕೆ ಬೆಟರ್. ಯಾಕಂತಂದ್ರ ಆ ತರ ಸಿಗೋರು ಒಂದ್ ಸ್ವಲ್ಪ ರೇಯರ್. ಅಂದ್ರೆ ಈ ತರ ಕೆಲಸ ಮಾಡಕ ಇನ್ನುಳಿದ ಕೆಲಸಗಳು ಸಿಗ್ತಾರೆ ನಿಮಗ, ಕೆಲಸ ಆ ತರ ಮಾಡ್ತಾರ ಇಲ್ಲ ಅಂತಲ್ಲ. ಸೊ ಈ ತರ ಕೆಲಸ ಮಾಡಕ್ ಯಾಕಂತಂದ್ರೆ ಈಗ ಕಮ್ಮಿ ಪೇಮೆಂಟ್ ಗಳು ಇರ್ತಾವ ಈ ತರ ಮಾಡೋರು. ಯಾಕಂತಂದ್ರ ಅವಕ್ಕೆ ಅಷ್ಟೊಂದು ಕಷ್ಟನೂ ಇರ್ತೈತಿ ಅಂತೇಳಿ ಈ ತರ ಸಿಗ್ತಾ ಇರಲ್ಲ, ನಮಗೂ ಗೊತ್ತಿಲ್ಲ. ಸಿಗೋರು ಅಂತೂ ರೇರ್, ಬಟ್ ಆ ತರ ಒಳ್ಳೆಯವ್ರು ಸಿಕ್ಕ್ರ ಅಂತಂದ್ರು ಇನ್ನೂ ಬೆಟರ್. ಸೊ ಏನಾಗ್ಲಿ ಎಂತಾಗ್ಲಿ ಯಾವ್ದೋ ಒಂದ್ ಕೆಲಸ ಮಾಡ್ಲಿ, ಏನೇ ಮಾಡ್ಲಿ, ಸೊ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಮಾಡ್ರಿ ಬಿಸ್ನೆಸ್ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.